ದಾವಣಗೆರೆ ಜಿಲ್ಲೆಯಲ್ಲಿ ಸಿಲಿಂಡರ್ಗೆ ಕೊರತೆ ಇಲ್ಲ. ಜನರು ಸುಮ್ಮನೆ ಪ್ಯಾನಿಕ್ ಆಗುತ್ತಿದ್ದು ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯುದ್ಧಕ್ಕೂ ಮುಂಚೆ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿದಿನ 9,427 ಸಿಲಿಂಡರ್ ಡೆಲಿವರಿ ಆಗುತ್ತಿದ್ದು 9,546 ಬುಕಿಂಗ್ ಆಗುತ್ತಿದ್ದು 100 ಡಿಫರೆಂಟ್ ಆಗ್ತಾ ಇತ್ತು. ಆದರೆ ಯುದ್ಧ ಶುರುವಾದ ಮೇಲೆ ಒಂದು ದಿನಕ್ಕೆ 46,355 ಬುಕಿಂಗ್ ಆಗುತ್ತಿದ್ದು ಜನರು ಪ್ಯಾನಿಕ್ ಆಗಿ ಬುಕಿಂಗ್ ಮಾಡುತ್ತಿದ್ದಾರೆ ಎಂದ ಅವರು, ಪ್ರತಿದಿನ 9,546 ಸಿಲಿಂಡರ್ ನೀಡ್ತಾ ಇದ್ದು ಜನರು ಪ್ಯಾನಿಕ್ ಆಗಿ ಬುಕಿಂಗ್ ಮಾಡುವುದು ಬೇಡ ಎಂದರು. ಕಮರ್ಷಿಯಲ್ ಸಿಲಿಂಡರ್ ಪ್ರತಿನಿತ್ಯ 182 ನೀಡುತ್ತಿದ್ದು ಈಗಲೂ ಅದೇ ಮುಂದುವರೆದುಕೊಂಡು ಹೋಗುತ್ತಿದ್ದು ನಮ್ಮ ಬಳಿ ಇನ್ನು 9 ದಿನಕ್ಕೆ ಆಗುವಷ್ಟು ಸಿಲಿಂಡರ್ ಇದ್ದು ಕಮರ್ಷಿಯಲ್ ಸಿಲಿಂಡರ್ಗೆ ತೊಂದರೆ ಇಲ್ಲ ಎಂದರು. ಗ್ಯಾಸ್ ಕೊರತೆ ಇದೆ ಎಂದು ಯಾರಾದರೂ ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ಲುವುದು ಬೇಡ ಎಂದರು. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ 220 ಪೆಟ್ರೋಲ್ ಬಂಕ್ಗಳಿದ್ದು ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಇಲ್ಲ ಎಂದ ಅವರು, ಇವತ್ತು ಆಮದು ಆಗುವುದು ನಿಂತರೂ ನಮ್ಮಲ್ಲಿ 5 ರಿಂದ 6 ತಿಂಗಳಿಗೆ ಆಗುವಷ್ಟು ಪೆಟ್ರೋಲ್ ಡೀಸೆಲ್ ಇದೆ ಎಂದರು. ಪೆಟ್ರೋಲ್ ಸಿಗಲ್ಲ ಎಂದು ಯಾರು ಕೂಡ ಬಂಕ್ಗಳ ಮುಂದೆ ಕ್ಯೂ ನಿಲ್ಲಬಾರದು ಎಂದ ಜಿಲ್ಲಾಧಿಕಾರಿಗಳು, ಸುಮ್ಮನೆ ಸಾಮಾಜಿಕ ಜಾಲತಾಣದಲ್ಲಿ ಪೆಟ್ರೋಲ್ ಅಭಾವ, ಸಿಲಿಂಡರ್ ಸಿಗ್ತಾ ಇಲ್ಲ ಎಂದು ಸುಳ್ಳು ಸುದ್ದಿ ಹಬ್ಬಿಸಿದರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದರು. ನಮ್ಮ ಜಿಲ್ಲೆಯಲ್ಲಿ ಪ್ರತಿದಿನ ವಾರ್ಗಿಂತ ಮೊದಲು ಮತ್ತು ವಾರ ಆದಮೇಲೆ ಶುರುವಾದ ಮೇಲೆ ನಾನೊಂದು ಪಿಕ್ಚರ್ ಕೊಡ್ತೇನೆ. ನಾನು ತಮಗೆ ಇಲ್ಲಿ ನಮ್ಮ IOCಯಲ್ಲಿನ ನೋಡಲ್ ಆಫೀಸರು ಇದ್ದಾರೆ. ನಮ್ಮ ಜಿಲ್ಲೆಯ ಗ್ಯಾಸ್ಗೆ ನೋಡಲ್ ಆಫೀಸರ್ ಅಂತ ಒಬ್ಬರು ಮಾಡಿರ್ತಾರೆ. ಅಂದರೆ HPCL, BPCLಗೂ ಕೂಡ ಅವರೇ ನೋಡಲ್ ಆಫೀಸರ್ ಇರ್ತಾರೆ. ಮತ್ತು ಅದೇ ರೀತಿ ಪೆಟ್ರೋಲ್ ಬಂಕ್ ಕಡೆಯಿಂದನೂ ನಮ್ಮ IOCLಗೆ ನೋಡಲ್ ಆಫೀಸರ್ ಇದ್ದಾರೆ, ಅವರು ಕೂಡ ಬಂದಿದ್ದಾರೆ. ನಮಗೆ ಪ್ರತಿದಿನ ನಮ್ಮ ಜಿಲ್ಲೆಯಲ್ಲಿ 9,427 ಸಿಲಿಂಡರ್ಸು ಪ್ರತಿದಿನ ಡೆಲಿವರಿ ಆಗ್ತಾಯಿತ್ತು. ಪ್ರತಿದಿನ ಬುಕ್ಕಿಂಗು ಸುಮಾರು ನಮ್ಮದು 9,546 ಬುಕ್ಕಿಂಗ್ ಆಗ್ತಾಯಿತ್ತು ಪ್ರತಿದಿನ. ಅದೇ ರೀತಿ 9,427 ಡೆಲಿವರೀಸ್ ಆಗ್ತಾಯಿತ್ತು. ಅಂದರೆ ಹೆಚ್ಚು ಕಮ್ಮಿ ಒಂದು 100 ಡಿಫ್ರೆನ್ಸ್ ಇರ್ತಾಯಿತ್ತು. ಅಂದರೆ ಯಾರೋ ಆಬ್ಸೆಂಟ್ ಇರೋರು ಮತ್ತೊಬ್ಬರು ಮದ್ದವರು ತಗೊತಾ ಇರಲಿಲ್ಲ. ಆದರೆ ವಾರ ಶುರುವಾದ ಮೇಲೆ 9,000 ಇದ್ದಂಥ ಬುಕ್ಕಿಂಗು 46,355 ಬುಕ್ಕಿಂಗ್ಗಳಾಗಿದ್ದಾವೆ. ಅಂದರೆ 5 ಟೈಮ್ಸು ಜಾಸ್ತಿ ಆಗಿದೆ. ಅಂದರೆ ಇದನ್ನು ಏನು ತೋರಿಸುತ್ತೆ ಅಂದರೆ ಸುಮ್ಮನೆ ಜನ ಪ್ಯಾನಿಕ್ ಮಾಡಿಕೊಂಡು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಗ್ಯಾಸ್ಗೆ ಯಾವುದೇ ಆದಂಥ ಕೊರತೆ ಇಲ್ಲ. ನಾವು 3 ಜನ ಸರ್ಕಾರದ ಪ್ರತಿನಿಧಿಗಳು, ತಮಗೆ ಗೊತ್ತಿದೆ, ನಾವು ಹೇಳ್ತಾ ಇದ್ದೀವಿ, ಜನ ಯಾವುದೇ ಕಾರಣಕ್ಕೂ ಆತಂಕ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಪ್ಯಾನಿಕ್ ಬುಕ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದಾಗೆ 9,427 ವಾರಗಿಂತ ಮೊದಲು ನಾವು ಡೆಲಿವರೀಸ್ ಕೊಡ್ತಾ ಇದ್ವಿ. ಈಗ ಆ್ಯಾವ್ರೇಜ್ ಡೆಲಿವರೀಸು ಪ್ರತಿದಿನ ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 3 ಕಂಪ್ನಿಗಳಿಂದ ಈಗ 9,566 ಕೊಡ್ತಾ ಇದ್ದೀವಿ. ಹಿಂದಿಗಿಂತನೂ ಜಾಸ್ತಿ ಡೆಲಿವರೀಸ್ ಕೊಡ್ತಾ ಇದ್ದೀವಿ. ಹಾಗಾಗಿ ಕೊರತೆ ಎಲ್ಲಿ ಬರುತ್ತೆ? ನಮ್ಮ ಜಿಲ್ಲೆಯಲ್ಲಿ ಈಗ ಈ ಒಂದು ಆ್ಯಾವ್ರೇಜ್ ಬುಕ್ಕಿಂಗ್ ತೊಗೊಂಡ್ರೂ ಕೂಡ ನಾವು 4 ದಿನಕ್ಕೆ ಕ್ಲಿಯರ್ ಮಾಡಿಕೊಡ್ತೇವೆ. ಈಗೇನು 46,000 ಏನಿದೆ ಇದು 4 ರಿಂದ 5 ದಿನಕ್ಕೆ ಕ್ಲಿಯರ್ ಆಗುತ್ತೆ. ಪ್ಯಾನಿಕ್ ಬುಕ್ಕಿಂಗ್ ಮಾಡೋದು ಅವಶ್ಯಕತೆ ಇಲ್ಲ ಜನ. ಮತ್ತು ಸರ್ಕಾರ ಈಗ ಮತ್ತೊಂದು ಮಹತ್ತರವಾದಂಥ ಬದಲಾವಣೆಯನ್ನು ಮಾಡಿದೆ. ಒಂದು ಸಿಲಿಂಡ್ರು ಇರ್ತಕ್ಕಂಥ ಜನ ಯಾರಿದ್ದಾರೆ, ಗ್ರಾಹಕರು ಯಾರಿದ್ದಾರೆ, ಅವರಿಗೆ 25 ದಿನಕ್ಕೆ ಒಂದು ಸಾರಿ ಬುಕ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿನ್ನೆ ರಿವೈಸ್ ಮಾಡಿದ್ದಾರೆ ಸರ್ಕಾರ. ಯಾರು 2 ಸಿಲಿಂಡ್ರನ್ನ ಇಟ್ಕೊಂಡಿದ್ದಾರೆ ಅವರು 35 ದಿನಕ್ಕೆ ಬುಕ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಸಿಲಿಂಡ್ರು, ಅಂದರೆ 14.2 kg ಏನು ಸಿಲಿಂಡ್ರ್ ಇದೆಯಲ್ಲ ಅದ್ರದ್ದು, ಅಥವಾ 5 kgದು ಡೊಮೆಸ್ಟಿಕ್ ಸಿಲಿಂಡರ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಈ ಫಾರೆಸ್ಟ್ ಏರಿಯಾದಲ್ಲೆಲ್ಲ ಅವರು ಉರುವಲನ್ನು ಕಡಿಮೆ ಮಾಡಬೇಕು, ಫಾರೆಸ್ಟ್ ಕಡಿತವನ್ನು ಕಡಿಮೆ ಮಾಡಬೇಕು ಅಂತ ಏನು ಮಾಡಿದ್ದೀವಿ, ಅವರಿಗೆ 9 ದಿನಕ್ಕೊಂದು ಸಾರಿ ಬುಕ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅರ್ಬನ್ ಏರಿಯಾದಲ್ಲಿ 9 ದಿನಕ್ಕಿದ್ರೆ, ರೂರಲ್ ಏರಿಯಾದಲ್ಲಿ 16 ದಿನಕ್ಕಿದೆ. ಯಾವುದು 5 kg ಇರ್ತಕ್ಕಂಥ ಡೊಮೆಸ್ಟಿಕ್ ಸಿಲಿಂಡರು.
ಇನ್ನು 10 ಕೆ ಜಿದೊಂದು ಈಗ ಒಂದು ಹೊಸದು ಸಿಲಿಂಡ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕಾಂಪೋಸಿಟ್ ಸಿಲಿಂಡರ್ ಅಂತ. ಅದು ಪ್ಲಾಸ್ಟಿಕ್ನಲ್ಲಿ ಬರ್ತದೆ, ಲೈಟ್ ವೆಯ್ಟ್ ಇರುತ್ತೆ, ಅದು 10 ಕೆ ಜಿ ಇರುತ್ತೆ. ಅದನ್ನು ಸರ್ಕಾರ 18 ದಿನಕ್ಕೆ ಒಂದು ಸಾರಿ ಅರ್ಬನ್ ಏರಿಯಾದಲ್ಲಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, 32 ದಿನಕ್ಕೆ ರೂರಲ್ ಏರಿಯಾದಲ್ಲಿ ಬುಕ್ಕಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಗ್ಯಾಸಿನ ಕೊರತೆ ಇಲ್ಲ, ಯಾರು ಆತಂಕ ಮಾಡೋದು ಬೇಕಾಗಿಲ್ಲ, ಪ್ಯಾನಿಕ್ಕಿಗೆ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಇದ್ದೀನಿ. ಇದಲ್ಲದೆ ಕಮರ್ಷಿಯಲ್ ಸಿಲಿಂಡ್ರ್ ಬಂದಾಗ ನಮಗೆ ಆ್ಯಾವ್ರೇಜ್ ಡೆಲಿವರೀಸು ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದ್ದಿದ್ದು 182 ಸಿಲಿಂಡ್ರ್ ಅಷ್ಟೇ ಪ್ರತಿದಿನ ಕಮರ್ಷಿಯಲ್ಲು. ಈಗಲೂ ಕೂಡ ನಮಗೆ ಇದೇ ಬುಕ್ಕಿಂಗನ್ನು ತೊಗೊಂಡ್ರೂ ಕೂಡ ನಮಗೆ ಇನ್ನೂ 9 ದಿನಕ್ಕೆ ಆಗುವಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಕಮರ್ಷಿಯಲ್ ಸಿಲಿಂಡರ್ಸ್ ಕೂಡ ನಮ್ಮ ಹತ್ರ ಯಾವುದೇ ತೊಂದರೆ ಇಲ್ಲ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಮತ್ತು ನಮ್ಮ ಸರ್ಕಾರನೂ ಕೂಡ ರಿಲ್ಯಾಕ್ಸ್ ಮಾಡಿರೋದ್ರಿಂದ ಕಮರ್ಷಿಯಲ್ ಗ್ಯಾಸ್ಗೂ ಕೊರತೆ ಎಲ್ಲ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಗ್ಯಾಸ್ನವರು ಗ್ರಾಹಕರು ಯಾವುದೇ ಆತಂಕ ಇಲ್ಲದೆ ಬಳಸ್ಬೋದು. ಆದರೆ ಒಂದು ಮನವಿಯನ್ನು ನಾವು ಮಾಡ್ಕೊಳ್ತೀವಿ, ಆದಷ್ಟು ಮಿತ ಬಳಕೆಯನ್ನು ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಯಾಕೆ ಮಿತ ಬಳಕೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಇದು ಒಂದು ದೇಶದ ವಿನಿಮಯವನ್ನು ಕೂಡ ಉಳಿಸ್ಬೋದಾಗಿರ್ತದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕೆಂದರೆ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ಹಸು, ಕುರಿ, ದನ, ಎಮ್ಮೆ ಇತ್ಯಾದಿಗಳನ್ನು ಜನ ಸಾಕ್ತಾ ಇರೋದ್ರಿಂದ ಅವರು ಆದಷ್ಟು ಕೂಡ ಬಯೋಗ್ಯಾಸ್ಗೆ ಈಗಲೂ ಅವಕಾಶ ಇದೆ. ಗೌರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ, ಚೇಂಜ್ ಮಾಡಿಕೊಂಡ್ರೆ ಇದ್ರ ಮೇಲೂ ಡಿಪೆಂಡೆನ್ಸಿಯನ್ನು ತಪ್ಪಿಸ್ಕೊಳ್ಬಹುದು. ಅವರು ಅತ್ಯಂತ ಕಡಿಮೆ ದುಡ್ಡಲ್ಲಿ ಇದೊಂದು ಬಯೋಗ್ಯಾಸ್ ಪ್ಲ್ಯಾಂಟನ್ನು ಅವರು ನಿರ್ಮಾಣ ಮಾಡಿಕೊಳ್ಬಹುದು. ಮತ್ತು ಯಾರಿಗೆ ಗ್ಯಾಸು ಕೊರತೆ ಇದೆ ಅಂತ ಹೇಳಿದ್ರೆ, ಅವರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಹೋಗಿ ನಿಲ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಂತರೆ ನಾನು ಇವತ್ತು ಆದೇಶ ಮಾಡಿದ್ದೀನಿ, ದಯಮಾಡಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅಂತ ಹೇಳಿದ್ದೀನಿ ನಾನು. ಸುಮ್ಮನೆ ಪ್ಯಾನಿಕ್ಕಿಂಗ್ ಬುಕ್ಕಿಂಗ್ ಮಾಡ್ಕೊತ ಪ್ಯಾನಿಕ್ ಕ್ರಿಯೇಟ್ ಮಾಡ್ಕೊಳ್ತಾ ಜನರನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ವಿಶೇಷವಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದವರು, ಅದಕ್ಕೆ SP ಸಾಹೇಬರು ಕೂಡ ಇವತ್ತು ಇಲ್ಲಿದ್ದಾರೆ. ನಾವು ಮುಲಾಜಿಲ್ಲದೆ ಅವರ ಮೇಲೆ FIR ಅನ್ನು ದಾಖಲು ಮಾಡ್ತೀವಿ. ಸಮಾಜದಲ್ಲಿ ಅಶಾಂತಿ ಮತ್ತು ಅಭದ್ರತೆಯನ್ನು ಮೂಡಿಸ್ತಾ ಇದ್ದಾರೆ ಅಂತೇಳಿ ಅವ್ರ ಮೇಲೆ ನಾವು ಕ್ರಮವನ್ನು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ತೇವೆ. ಎರಡು ಮಾತೇ ಇಲ್ಲ ಇದರೊಳಗೆ. ಹಾಗಾಗಿ ನಮ್ಮ ಹತ್ರ ತುಂಬ ಸ್ಟೇಟ್ ಆಫ್ ಆರ್ಟ್ ಸೋಷಿಯಲ್ ಮೀಡಿಯಾ ವಾಚ್ ಮಾಡ್ತಕ್ಕಂತಹ ವಿಂಗು ನಮ್ಮ ಜಿಲ್ಲೆಯಲ್ಲೂ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ SP ಆಫೀಸಲ್ಲಿ ಇದೆ. ನಾವು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದ ಮೇಲೂ ಕೂಡ ಕಣ್ಣಿಡಬಹುದು, ನನ್ನನ್ನು ಸೇರಿ, ನನ್ನನ್ನು ಒಳಗೊಂಡ ಹಾಗೆ. ಹಾಗಾಗಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವದಂತಿಗಳನ್ನು ಹಬ್ಬಿಸ್ತೀರಿ, ನಾವು ಇವತ್ತಿಂದನೇ ಕ್ರಮ ಕೈಗೊಳ್ತೇವೆ. ಅದೇ ರೀತಿ ಪೆಟ್ರೋಲ್ ಮತ್ತು ಡೀಸೆಲ್, MS ಮತ್ತು HSD ನಮ್ಮ ಜಿಲ್ಲೆಯಲ್ಲಿ ಸುಮಾರು 120 ಬಂಕ್ಗಳಿದ್ದಾವೆ, ಔಟ್ಲೆಟ್ ಇದ್ದಾವೆ. HPCLು, BPCLು ಮತ್ತು IOCLು. ನಿನ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ, ಮತ್ತು ಮೊನ್ನೆ ಯಾವುದೋ ಒಂದು ಜಿಲ್ಲೆಯಲ್ಲಿ ನೋಡ್ತಾ ಇದ್ವಿ. ಜನ ಕ್ಯೂ ನಿಂತು ಪೆಟ್ರೋಲು ಡೀಸೆಲನ್ನು ಹಾಕ್ಸ್ಕೊಳ್ತಕ್ಕಂಥ, ತುಂಬಿಸ್ತಕ್ಕಂಥದ್ದು. ಈ ರೀತಿ ಏನಾದರೂ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ ಖಾಲಿ ಆಗ್ತಾಯಿದೆ, ಡೀಸೆಲ್ ಖಾಲಿ ಆಗ್ತಾಯಿದೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಏನಾದರೂ ಪೆಟ್ರೋಲ್ ಬಂಕ್ಗಳ ಮುಂದೆ ಏನಾದರೂ ಕ್ಯೂ ನಿಂತ್ಕೊಂಡ್ರು ಅಂದರೆ ಅಂತಹವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಕೈಗೊಳ್ತೀವಿ. ನಮ್ಮ SP ಸಾಹೇಬರು ಕೂಡಲೇ ಅಲ್ಲಿ ಪೊಲೀಸನ್ನು ಹಾಕಿ ಅಂಥವ್ರು ಯಾರಿದ್ದಾರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮ, ಮತ್ತೆ ಹೇಳ್ತಾ ಇದ್ದೀನಿ, ನಿರ್ದಾಕ್ಷಿಣ್ಯ ಕ್ರಮ. ಯಾಕೆ ಅಂತ ಹೇಳಿದ್ರೆ, ಈ ಥರ ಸಮಾಜ ದ್ರೋಹಿಗಳನ್ನು ನಾವು ಸುಮ್ಮನೆ ಬಿಡೋದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಪೆಟ್ರೋಲು ಡೀಸೆಲ್ಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಮ್ಯಾಕ್ಸಿಮಮ್ ನಮಗೆ 78 ಅವರ್ಸ್ ಆಗ್ಬೋದು ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲು ಅಥವಾ ಡೀಸೆಲ್ ಖಾಲಿ ಆದರೆ. ಯಾಕೆ ಅಂತ ಹೇಳಿದ್ರೆ, ಮಂಗಳೂರಿಂದ ಲೋಡ್ ಬರಬೇಕಾಗುತ್ತೆ ಅಷ್ಟೇ. ನಮ್ಮ ದೇಶಕ್ಕೂ ಅಷ್ಟೇ ಸುಮಾರು ಇವತ್ತು ಆಮದಾಗೋದು ನಿಂತರೂ ಕೂಡ 4 ರಿಂದ 5 ತಿಂಗಳಿಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಇವತ್ತು ನಿಂತರೂ ಕೂಡ ಇದನ್ನು ಕೇಂದ್ರ ಸರ್ಕಾರ ಹೇಳಿದೆ, ಈಗಾಗಲೇ ಹೇಳ್ತಾ ಇದೆ. ನಿನ್ನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ಹೇಳಿದ್ದಾರೆ, ಪತ್ರಿಕೆಗಳಲ್ಲೂ ಬಂದಿದೆ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ.
ಹಾಗಾಗಿ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಯಾರೂ ಕೂಡ ಮಾಡಬಾರ್ದು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಬೇರೆ ಇನ್ನೇನು ಮಾತಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಈ ವಿಚಾರಕ್ಕೆ ಅಷ್ಟೇ ನಾವು ಸ್ಟಿಕಾನ್ ಆಗಿದ್ದೀವಿ. ಇನ್ನು ಯಾವುದೇ ಪೆಟ್ರೋಲ್ ಬಂಕಲ್ಲಿ ಯಾರೇ ಹೋದರೆ ಟ್ಯಾಂಕ್ಗಳಲ್ಲಿ ಕ್ಯಾನ್ಗಳಲ್ಲಿ ಮತ್ತು ಇದರೊಳಗಡೆ ಸೇಲನ್ನು ಮಾಡಿಕೊಡ್ದು. ನೀವು ಅಷ್ಟೇ, ಯು ಹ್ಯಾವ್ ಟು ಗಿವ್ ಡೈರೆಕ್ಷನ್ ಟು ಆಲ್ ದ ಪೆಟ್ರೋಲ್ ಬಂಕ್ಸ್. ವಿ ವಿಲ್ ನಾಟ್ ಗಿವ್. ಶಾರ್ಟೇಜೇ ಇಲ್ಲ, ಸುಮ್ಮನೆ ಹೋಗಿ ತುಂಬಿಸ್ಕೊಳ್ಳೋದು ಸುಮ್ಮನೆ ದೇ ಆರ್ ಕ್ರಿಯೇಟಿಂಗ್ ಎ ಪ್ರಾಬ್ಲಮ್. ಆದರೆ ನಾವು ಮತ್ತೆ ಹೇಳ್ತಾ ಇದ್ದೀನಿ, ಇದು 5ನೇ ಸಾರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾರು ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರ್ತಾರೆ, ನಾನು ಕಠಿಣ ಶಬ್ದ ಈಗಾಗಲೇ ಬಳಸಿದ್ದೀನಿ, ಇದಕ್ಕಿಂತ ಕಠಿಣ ಶಬ್ದ ಇದೆ, ಮೀಡಿಯಾ ಮುಂದೆ ಬೇಡ ಅಂತ. ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು, ಇದು ಸಾರ್ವಜನಿಕರಿಗೆ ಹೋಗಬೇಕು. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸ್ಗಳು, BPCL, HPCL, IOCL ಇವರು ಸ್ಟೇಟ್ಮೆಂಟ್ ಕೊಟ್ಟರೆ ನೀವು ಪ್ಯಾನಿಕ್ ಆಗಬೇಕಾಗ್ತದೆ. ಸರ್ಕಾರ ಯಾವುದೇ ಪ್ಯಾನಿಕ್ ಇಲ್ಲ, ಏನು ಮಾಹಿತಿಯನ್ನು ಆ ಥರ ಶಾರ್ಟೇಜ್ ಇದೆ ಅಂತ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಸುಮ್ಮನೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಿಡಿಗೇಡಿಗಳು ಅಂತ ಹೇಳಿ ಕರಿಬೋದು ನಾವು.